ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಂತ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಜಿಲ್ಲಾಡಳಿತ ಈವರೆಗೂ ಕೇವಲ 25% ಬೆಳೆ ವಿಮೆ ಮಾತ್ರ ರೈತರ ಖಾತೆಗೆ ವರ್ಗಾವಣೆಯಾಗಿದ್ದು, ಉಳಿದ 75% ಹಣ ಬಾಕಿ ಇದೆ. ಕೂಡಲೇ ಸಂಬಂಧಿಸಿದ ವಿಮೆ ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಬಾಕಿ ಇರುವ ವಿಮೆ ಹಣವನ್ನ ರೈತರ ಖಾತೆಗಳಿಗೆ ಜಮೆ ಮಾಡುವಂತೆ ರೈತ ಸಂಘದ ಪ್ರತೀಶ್ ಒತ್ತಾಯಿಸಿದರು. ಇದೀಗ ಮುಂಗಾರು ಮಳೆ ಶುರುವಾಗಿದ್ದು, ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ, ಬಿತ್ತನೆ ಬೀಜ ಸಿಗುವಂತೆ ಕ್ರಮ ವಹಿಸಬೇಕು. ಕೆಲ ರಸಗೊಬ್ಬರ ಅಂಗಡಿಗಳಲ್ಲಿ ರಸೀದಿ ಕೊಡುತ್ತಿಲ್ಲ. ಒಂದು ಮೂಟೆ ರಸಗೊಬ್ಬರ ಕೇಳಿದರೆ ಅದರ ಜೊತೆಗೆ ಮತ್ತೊಂದು ಬೇರೆ ರಸಗೊಬ್ಬರ ಖರೀದಿಸಿದರೆ ಮಾತ್ರ ಈ ರಸಗೊಬ್ಬರ ಕೊಡುವುದಾಗಿ ಒತ್ತಾಯ ಹಾಕುತ್ತಾರೆ. ಅದನ್ನು ತಪ್ಪಿಸಬೇಕೆಂದು ಕೋರಿದರು. ರಸಗೊಬ್ಬರ ಅಂಗಡಿಗಳ ಬಳಿ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡುವಂತೆ ಸೂಚಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದ್ರು. ಉಪ ಕೃಷಿ ನಿರ್ದೇಶಕಿ ಮಂಜುಳಾ ಮನವಿ ಸ್ವೀಕರಿಸಿ ಹಿರಿಯ ಅಧಿಕಾರಿಗಳ ಜೊತೆ ಈ ಮನವಿ ಅಂಶಗಳ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸಿ ಸಮಸ್ಯೆ ಪರಿಹರಿಸುವುದಾಗಿ ಹೇಳಿದ್ರು. ಕಳೆದ ವರ್ಷ ಏನು ಅವರು ಬೆಳೆ ವಿಮೆ ಕಟ್ಟಿದ್ರು, ಅವ್ರಿಗೆ 25% ಅಷ್ಟೇ ನಮಗೆ ಬೆಳೆ ವಿಮೆ ಪರಿಹಾರ ಬಂದಿದೆ. ಬರಗಾಲ ಡಿಕ್ಲೇರ್ ಆಗಿರೋದ್ರಿಂದ 75% ಉಳಿದ 75% ನಮಗೆ ಕೊಡಿಸ್ಕೊಡ್ಬೇಕು ವಿಮಾ ಕಂಪನಿಯಿಂದ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಬಟ್ ನಮಗೆ ಈಗ ಬೆಳೆ ವಿಮೆ ಮಾರ್ಗಸೂಚಿ ಪ್ರಕಾರ ಪ್ರಿವೆಂಟೆಡ್ ಸೋಯಿಂಗ್ ಅಂದರೆ 75% ಇದು ಇದರಲ್ಲಿ ತಾಲೂಕಲ್ಲಿ ಯಾರು ಬಿತ್ತನೆ ತಗೊಂಡಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ವಿಮಾ ಕಂಪ್ನಿಯವರು ಬಂದಿರ್ತಾರೆ. ಅದ್ರ ಪ್ರಕಾರ ಅವರಿಗೆ ಪ್ರಿವೆಂಟೆಡ್ ಸೋಯಿಂಗ್ 25% ತಕ್ಷಣಕ್ಕೆ ಅವರಿಗೆ ವಿಮಾ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿರೋದ್ರ ಪ್ರಕಾರ ನಮ್ಮ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ 2200 ರೈತರಿಗೆ 1,06,00,000 ಅಷ್ಟು ಪರಿಹಾರ ಬಂದಿರುತ್ತೆ. ಎಲ್ಲರೂ ಅವ್ರಿಗೆ ಅವರ ಅಕೌಂಟ್ಗಳಿಗೆ ಹೋಗಿರುತ್ತೆ. ಸೊ ಇವ್ರ ಮನವಿ ಪ್ರಕಾರ ಏನು ರಿಮೈನಿಂಗ್ ಏನು 75% ಉಳಿದಿದೆ ಅಲ್ವಾ, ಅದನ್ನು ಕೊಡಿಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ಮೇಲಾಧಿಕಾರಿಗಳಿಗೂ ನಾನು ಈ ಮನವಿನ ಸಲ್ಲಿಸ್ತೀವಿ. ಸೊ ಅಲ್ಲಿಂದ ನಮಗೇನು ಡೈರೆಕ್ಷನ್ಸ್ ಕೊಡ್ತೀವೋ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಸಹಾಯ ಕೃಷಿ ನಿರ್ದೇಶಕ PR ರವಿ, ರೈತ ಸಂಘದ ತಾಲೂಕು ಅಧ್ಯಕ್ಷ AN ಮುನೇಗೌಡ, ಕಾರ್ಯದರ್ಶಿ ನವೀನ್ ಕುಮಾರ್, ಕದ್ರೇಗೌಡ, B ಆಂಜಿನಪ್ಪ, ಮುನಿಯಪ್ಪ, ನಾರಾಯಣಸ್ವಾಮಿ, ಅರಸೀಕೆರೆ ಸಂತೋಷ್, ಜಿಲ್ಲಾ ಸಂಚಾಲಕ ಅಶ್ವತ್ಥಪ್ಪ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಮಾ ಕಂಪನಿಗಳ ಜೊತೆ ಶಾಮೀಲಾಗಿರುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.